ನಾಡಿದ್ದು ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಾಧ್ಯಮದಿಂದನೇ ಸಿನಿಮಾಗಳನ್ನು ನಾವು ಜನಕ್ಕೆ ರೀಚ್ ಮಾಡೋಕ್ಕಾಗೋದು. ಎಷ್ಟೋ ಕಡೆ ಹೇಳ್ತಾರೆ ಚೆನ್ನಾಗಿರೋ ಕನ್ನಡ ಸಿನಿಮಾ ಬರ್ತಿಲ್ಲ, ಅಥವಾ ಥಿಯೇಟ್ರ್ ಪ್ರಾಬ್ಲಮ್ಮು, ಏನೇನೋ ವಿಷಯಗಳು ಬರುತ್ತೆ. ನಿಮ್ಮಗಳ ಸಪೋರ್ಟಿಂದ ಒಂದು ಒಳ್ಳೆಯ ಸಿನಿಮಾನ ಗೆಲ್ಲಿಸ್ಬೋದು. ಅದಕ್ಕೆ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಈ ಸಿನಿಮಾಗೆ ಒಳ್ಳೆಯದನ್ನು ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸೋಣ. ಹಾಗೆ ಎಲ್ಲರೂ ಕನ್ನಡದವರೇ ಇದ್ದೀವಿ, ಕನ್ನಡ ನಟರನ್ನು ಬೆಳೆಸೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್, ಹೇಳ್ತಾ ಇದ್ರು ಕಾಡ ಸಿನಿಮಾ ಆ್ಯಕ್ಚುಲಿ ಹೆಸರಿಗೆ ತಕ್ಕಂತೆ ಇದು ಒಂದು ಕಾಡುವ ಸಿನಿಮಾ. ಸೊ ಫಸ್ಟ್ಲಿ ನಾನು ವಿಶ್ವ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸಿನಿಮಾದಲ್ಲಿ ನನಗೆ ಎಡಿಟ್ ಆಗಿ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು ಅಮಿತ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಈ ಟೀಮ್ ಜೊತೆ, ಕಾಡ ಟೀಮ್ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ JK ಸರ್, ನಾನಂತೂ ನಿಮ್ಮ ವಾಯ್ಸ್ಗೆ, ಎಸ್ಪೆಷಲಿ ನಿಮ್ಮ ವಾಯ್ಸ್ ಆ್ಯಂಡ್ ನಿಮ್ಮ ಎಕ್ಸ್ಪ್ರೆಷನ್ಸ್, ನಿಜವಾಗ್ಲೂ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ ನೋಡ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು JK ಸರ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ರಾಮ್ ಸರ್, ಯು ಆರ್ ವಂಡರ್ಫುಲ್ ಆ್ಯಂಡ್ ಯು ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನಮ್ಮ ಟೀಮಲ್ಲಿ ನಾನು ಹೇಳಬೇಕು, ಸತೀಶ್ ಬಾಬು ಸರ್ ಈಸ್ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾದ ವ್ಯಕ್ತಿ. ಸೊ ನೀವು ಸಿನಿಮಾ ನೋಡಿದ್ರೆ ಖಂಡಿತ ಅವರ ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕಾಡ ಸಿನಿಮಾ ಯಾಕೆ ನೋಡಬೇಕು ಅಂತ ಜಸ್ಟ್ ಒಂದು 3 ರೀಸನ್ಸ್ನ ಹೇಳ್ಬಿಡ್ತೀನಿ ಏನಕ್ಕೆ ಕಾಡ ಸಿನಿಮಾನ ನೋಡಬೇಕು ಅಂದ್ಬಿಟ್ಟು. ಆಲ್ರೆಡಿ ಹೇಳಿದಾಗೆ ಕಾಡ ಸಿನಿಮಾ ಪ್ರತಿಯೊಬ್ಬರನ್ನು ಕಾಡುತ್ತೆ. ನಾಟ್ ಓನ್ಲಿ ಲೈಕ್ ಸಿನಿಮಾ ಕಥೆ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಇರ್ಬೋದು, ಜನರನ್ನು ತುಂಬ ಕಾಡಿಸುತ್ತೆ. ಯೂಶಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಒಂದು ಸಸ್ಪೆನ್ಸ್ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯನ ಕೊಟ್ಟು ಬೆಳೆಸೋದಕ್ಕೆ ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರನ್ನ ನಾನು ಅವಾಗಿನ ನೋಡ್ತಾನೆ. ಆ್ಯಂಡ್ ಕಾಡ ಒಂದು ಅದ್ಭುತವಾದ ಸಿನಿಮಾ. ಇದನ್ನು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ವಿಶ್ವ ಸರ್ ಅವ್ರದ್ದು. ವೆರಿ ರಿಯಲಿಸ್ಟಿಕ್ ಮೂವಿ. ಯಾಕಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅವರು ವಾಟ್ ಎವರ್ ಆಗಿದೆಯಲ್ಲ, ಇದರ ರಿಯಲ್ ಇನ್ಸಿಡೆಂಟ್ಸ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಪ್ರೆಸೆಂಟೇಷನ್ ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರೋದು. ಆ್ಯಂಡ್ ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್. ಒಬ್ಬ ಮನುಷ್ಯ, ಅವನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಹೌ ಕ್ರೂಯಲ್ ಹಿ ಕ್ಯಾನ್ ಬಿ. ಆ್ಯಂಡ್ ಅಲ್ಲಿ ಒಂದು ಟ್ಯಾಗ್ ಇದೆ, ಐ ಡೋಂಟ್ ವಾಂಟ್ ಟು ಹರ್ಟ್, ಐ ವಾಂಟ್ ಟು ಕಿಲ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಮನಸ್ಥಿತಿ ಇರುವಂಥ ಒಬ್ಬ ಮನುಷ್ಯ ಏನು ಮಾಡ್ಬೋದು ಸರ್ವೈವ್ ಆಗೋದಕ್ಕೆ, ಅವನ ಲೈಫ್ ಚೈಲ್ಡ್ಹುಡ್ಡಿಂದ ಹಿಂಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಕಾಡ ಸಿನಿಮಾ. ಮೊದಲನೇದಾಗಿ ಟೆಕ್ನಿಕಲ್ ಟೀಮ್ ಅಂತ ಅಂದರೆ ನಮ್ಮ ಸತೀಶ್ ಬಾಬು ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ. ಅವ್ರು ನಮ್ಮ ಜೊತೆ ಇಲ್ಲ. ನನ್ನ ಮೊದಲನೇ ಸಿನಿಮಾ ಆಸ್ ಅ ಲೀಡ್ ಮಾಡಿದಾಗ ಜಸ್ಟ್ ಲವ್, ಅದರ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಸರ್. ಸೊ ವಿ ಮಿಸ್ ಹಿಮ್ ಅ ಲಾಟ್. ಈ ಒಂದು ಸಿನಿಮಾದಲ್ಲಿ ಮೇನ್ ಥಿಂಗ್ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ಬಾಬು ಸರ್. ಆ್ಯಂಡ್ ನಾವು ಇದನ್ನು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದು ಮೋಸ್ಟ್ ಆಫ್ ದ ಥಿಂಗ್. ಆ್ಯಂಡ್ ಮಳೆ ಇತ್ತು, ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಸೊ ಅದರಲ್ಲಿ ಕಷ್ಟಪಟ್ಟಿರೋದು ಆರ್ಟಿಸ್ಟ್ ಬಿಟ್ಬಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಡೈರೆಕ್ಟರ್ ವಿಶ್ವ ಸರ್, ನಮ್ಮ ಕ್ಯಾಮ್ರಾಮ್ಯಾನು ಅರುಣ್ ಸುರೇಶ್ ಅವರು, ಮಧು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ತುಂಬ ಐ ಮೀನ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ ಟೈಮ್ನಲ್ಲಿ ಪ್ರೊವೈಡ್ ಮಾಡೋದಕ್ಕೆ ಆ ಜಾಗದಲ್ಲಿ ಇಟ್ ವಾಸ್ ಡಿಫಿಕಲ್ಟ್. ಅದನ್ನು ಮಾಡ್ಯಾರೆ. ದೆನ್ ಮಧು ಕುಮಾರ್ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ನಲ್ಲಿರೋದು. ಸೊ ಮಂಜು ಅಸೋಸಿಯೇಟ್ ಡೈರೆಕ್ಟರ್, ಬ್ಯೂಟಿಫುಲ್ ಇದೆ ವರ್ಕ್. ಡೇ ಆ್ಯಂಡ್ ನೈಟ್ ಅಲ್ಲಿ ವರ್ಕ್ ಮಾಡಿರೋದು, ಅಲ್ಲಿ ಸ್ಟೇ ಮಾಡಿ ಅಲ್ಲಿ ವರ್ಕ್ ಮಾಡಿರೋದು. ಆ್ಯಂಡ್ ನಾನ್ ಸ್ಟಾಪ್ ಮಳೆ ಬರ್ತಾಯಿತ್ತು. ಸೊ ವಿತ್ ದಟ್ ಆಲ್ಸೋ ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಯು ವಿಲ್ ಬಿ ರಿಯಲಿ ಅಮೇಸ್ಡ್. ಕಂಪ್ಲೀಟ್ ರೈನ್ ಎಫೆಕ್ಟ್ನಲ್ಲೇ ಒಂದು ಫೈಟ್ ಮಾಡಿರೋವಂಥ ಸೀನು. ಓಕೆ, ನ್ಯಾಚುರಲ್. ಆ್ಯಂಡ್ ವಿತ್ ದಟ್ ಒಳ್ಳೊಳ್ಳೆ ಕಲಾವಿದರು. ರಾಮ್, ನಮ್ಮ ಉಗ್ರಂ ಮಂಜು, ಇಟ್ಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಪ್ಯಾರಲಲ್ ಸ್ಟೋರಿ ಒಂದು ನಡೆಯುತ್ತೆ, ಅದು ಖಂಡಿತ ಜನಕ್ಕೆ ತುಂಬ ಇಂಟ್ರೆಸ್ಟ್ ಕೊಡುತ್ತೆ ಒಂದು ಸಿನಿಮಾದಲ್ಲಿ. ಸೊ
ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತಂದರೆ ಅಮಿತ್ ಸರ್ ತುಂಬ ಪ್ಯಾಷನೇಟ್ ಒಂದು ಪ್ರೊಡ್ಯೂಸರು. ಅವರ ಲಾಸ್ಟ್ ಮೂವಿ ತುಂಬ ಚೆನ್ನಾಗಾಯಿತು ಹಿಂದಿನಲ್ಲಿ, ಬಾಲಿವುಡ್ನಲ್ಲಿ. ಸೊ ಅವ್ರ ಪ್ಯಾಷನ್ ಏನಂತಂದರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದರು. ಆ್ಯಂಡ್ ದಟ್ಸ್ ಹೌ ಕಾಡ ಸ್ಟಾರ್ಟೆಡ್. ಆ್ಯಂಡ್ ನನ್ನ ಅದೃಷ್ಟ ಅವ್ರಿಗೆ ನನ್ನ ಕಣ್ಣಿಗೆ, ಆಮೇಲೆ ಅವ್ರ ಕಣ್ಣಿಗೆ ನಾನು ಬಿದ್ದೆ. ಆ್ಯಂಡ್ ವಿಶ್ವನಾಥ್ ಸರ್ ಅವ್ರು ಅಪ್ರೋಚ್ ಮಾಡಿದ್ರು. ಥ್ಯಾಂಕ್ಸ್ ಸರ್, ಲಾಟ್ ವಿಶ್ವನಾಥ್ ಸರ್. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು. ಅದು ಯಾವ ಮಟ್ಟದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಅಂತ ಗೊತ್ತಿಲ್ಲ, ಬಟ್ ಆರ್ಟಿಸ್ಟ್ಗೆ ಆ ಒಂದು ಸಿನಿಮಾ ಅವನ ಲೈಫ್ನಲ್ಲಿ ನೆನಪಾಗಿ ಇಟ್ಕೊಳ್ಳೋದು ಅಂತ ಒಂದು ಸಿನಿಮಾ ನನಗಿದೆ ಕಾಡ. ಸೊ ಥ್ಯಾಂಕ್ಸ್ ಅ ಲಾಟ್, ಬ್ಯೂಟಿಫುಲ್ ಮೂವಿ. ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾನ ನೋಡಿ. 100% ಯು ವಿಲ್ ಎಂಜಾಯ್ ದಿಸ್ ಮೂವಿ. ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಸೊ ಅವನ ಒಂದು ಚೈಲ್ಡ್ಹುಡ್ನಲ್ಲಿ ಅವನು ಏನೇನೋ ಅವನು ಒಂದು ಇನ್ಬಿಲ್ಟ್ ಅಂತಾನೆ ಅಲ್ಲಿ ಹಾಕಿದ ಟ್ಯಾಗ್ಲೈನ್, ಇಟ್ಸ್ ಅನ್ ಇನ್ಬಿಲ್ಟ್ ಈವಿಲ್ ಅಂತ ಅಂದ್ಬಿಟ್ಟು. ಸೊ ಚೈಲ್ಡ್ಹುಡ್ಡಿಂದನೂ ಈಸ್ ಲೈಕ್ ದಟ್. ಅದು ಅವ್ನು ಯಾವುದೋ ಒಂದು ಇನ್ಸಿಡೆಂಟಿಂದ ಹಂಗಾಗಿರೋದಲ್ಲ. ದಟ್ ಈಸ್ ಒನ್ ಡಿಸಾರ್ಡರ್ ಯು ಕ್ಯಾನ್ ಸೇ ಆಫ್ ಅ ಪರ್ಸನ್. ಒಬ್ಬ ಮನುಷ್ಯನ ಡಿಸಾರ್ಡರು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ವೆರಿ ಅಲ್ಟಿಮೇಟ್ಲಿ ಅವನು ಸತ್ರನೇ ಒಳ್ಳೇದು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ದಟ್ ಟೈಪ್ ಆಫ್ ಅ ಕ್ಯಾರೆಕ್ಟರ್ ಸರ್. ಇಲ್ಲ ನಾನು ಅಷ್ಟೇ ಒಂದೇ ಕಾಸ್ಟ್ಯೂಮ್ನಲ್ಲಿ ಇರ್ತೇನೆ. ಬಟ್ ದೇರ್ ಇಸ್ ಸ್ವಲ್ಪ ಅದಕ್ಕಿಂತ ಮುಂಚೆ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಬಟ್ ಆ ಒಂದು ಮೇ ಬಿ 2 days ಆಗುವಂಥ ಒಂದು ಇನ್ಸಿಡೆಂಟು, ಅದಕ್ಕಿಂತ ಮುಂಚೆ ಬೇರೆ ಬೇರೆ ಸಿನಾರಿಯೋಸ್ ಇದೆ ಸರ್. ಕಾಡ ನನ್ನ ಮೊದಲ ಸಿನಿಮಾ ರಿಂಗ್ ಮಾಸ್ಟರ್, ಅದಾದಮೇಲೆ ಮಂಜರಿ, ಮತ್ತು 3ನೇ ಸಿನಿಮಾ ಕಾಡ ಸಿನಿಮಾನ ಸುಮಾರು ಈ ಸೈಕೋ ಥ್ರಿಲ್ಲರ್, ಸೈಕೋಪಾತ್ಸ್ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ತಲೆಗೆ ಬಂದಾಗ ನಾನು ಅದನ್ನು ಸ್ಟಡಿ ಮಾಡ್ತಾ ಹೋದೆ. ಏನಂದರೆ ಸೈಕೋಪಾತ್ಸ್ ಅಂದರೆ ಕೆಲವೊಂದು ನಮ್ಮ ಸಿನಿಮಾದಲ್ಲಿ ಚಿಕ್ಕದ್ರಲ್ಲಿ ಅವ್ನಿಗೇನೋ ಆಗಿತ್ತು, ಅದರಿಂದ ಅವ್ನು ಏನೇನೋ ಆಗೋದ ದೊಡ್ಡವನಾದ್ಮೇಲೆ ಆ ಥರ ಎಲ್ಲ ಸಾಕಷ್ಟು ಸಿನಿಮಾಗಳಿದೆ. ಬಟ್ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಪ್ರಪಂಚದಲ್ಲಿ 2-4% ಜನ ಹುಟ್ಟುತ್ತಾನೆ ದೇ ಆರ್ ಈವಿಲ್. ಅದಕ್ಕೆ ಅದು ನಾನು ಹಾಕಿರೋದು ದ ಬಾರ್ನ್ ಈವಿಲ್ ಅಂತ, ಇನ್ಬಿಲ್ಟ್ ಈವಿಲ್ ಅಂತ ಹಾಕಿರೋ ರೀಸನ್ ಏನು ಅಂದರೆ, ಅವರು ಯಾವುದೋ ಸಂದರ್ಭದಿಂದನೋ ಅಥವಾ ಯಾವುದೋ ಕಾರಣದಿಂದನೋ ಅವರು ಸೈಕೋಗಳಾಗಲ್ಲ, ಅವರು ಹುಟ್ಟುತ್ತಾನೆ ಸೈಕೋಪಾಸ್ಗಳಾಗಿರ್ತಾರೆ. ಅದನ್ನು ಒಂದು ಲೇಡಿ ಸುಮಾರು 25 ವರ್ಷ ಸ್ಟಡಿ ಮಾಡಿ ಒಂದು ರಾಯಲ್ ಸೊಸೈಟಿ ಅಂತ ಹೇಳಿ ಅದರಲ್ಲಿ ಸುಮಾರು 1.5 ಗಂಟೆ 2 ಗಂಟೆದು ಅವರು ಎಕ್ಸ್ಪ್ಲನೇಷನ್ನೇ ಇದು ಮಾಡಿದ್ದಾರೆ. ಸೊ ಅದನ್ನು ಇಟ್ಕೊಂಡು ನನಗೆ ಸ್ವಲ್ಪ ಇಂಗ್ಲೀಷು ತುಂಬ ಅಲ್ಲದೆ ಹೋದ್ರೆ ಮಾಡಿ ಬರುತ್ತೆ, ನನಗೆ ಗೊತ್ತಿಲ್ಲ. ಮತ್ತು ಈ ಕತೆ ಬೇಸಿಕ್ ಕತೆ ಹೇಳಿದ್ಮೇಲೆ JK ಸರ್ ಚೆನ್ನಾಗಿ ಪರಿಚಯ ಇದ್ದರು. ನಾನು ಸರ್ ಕೂತ್ಕೊಂಡು ಇಡೀ ಏನು ಆ ಲೇಡಿ ಎಕ್ಸ್ಪ್ಲೈನ್ ಮಾಡಿದ್ದಂತಹ ಇದನ್ನು ಸಾರ್ ಹತ್ರ ಕೂತ್ಕೊಂಡು ಅದನ್ನು ಕೇಳಿಕೊಂಡು ನಮ್ಗೆ ಗೊತ್ತಾಗದೇ ಇರೋದನ್ನ ಸಾರ್ ಹತ್ರ ಇದೇನು ಸರ್ ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂದರ್ಭಗಳನ್ನು ಇಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದೇನಂದರೆ ಈ ಕತೆ ಮಾಡ್ತಾ ಇದನ್ನು ಪಾರ್ಟ್ 2 ಕೂಡ ಮಾಡಬಹುದು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ರುಚಿ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಹೋಗಿ ಈ ಸಿನಿಮಾಗೋಸ್ಕರ ಅಪ್ರೋಚ್ ಮಾಡಿದಾಗ ಸರ್ ಬನ್ನಿ ಸರ್ ಅಂದರೆ ಈ ಥರ ಇದೆ ಪಾತ್ರ ಮಾಡಿ ಸರ್ ಅಂದಾಗ, ಇಲ್ಲ ರೀ ಏನು ಮಾಡ್ಬೇಕು ಈ ಥರ ಸಿನಿಮಾ ಅಂತ ಹೇಳಿದ್ರು. ಆ್ಯಕ್ಚುಲಿ ಅಚ್ಚು ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಕಾಡಾದ ಪಾರ್ಟ್ 2 ಬರುತ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಂದರೆ ಆ ಸಿನಿಮಾ ಕತೆ ಹೇಳಿರೋದು ನಾನು. ಆ ಸಿನಿಮಾ ಕತೆ ಕೇಳಿ ಪಾರ್ಟ್ 2 ಕತೆ ಕೇಳಿ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋದಕ್ಕೆ ಅಚ್ಚು ಸರ್ ಒಪ್ಕೊಂಡಿರೋದು. JK ಸರ್ ವಂಡರ್ಫುಲ್. JK ಸರ್ ಬಗ್ಗೆ ಹೇಳಬೇಕು ಅಂದರೆ ಡೇ 1ನಿಂದ ಅವರು ಏನಂದರೆ ಎಷ್ಟು ಕಷ್ಟ ಇತ್ತು ಅಂದರೆ, ಈ ಪಾತ್ರ ಸುಮ್ಮನೆ ಅದು ನೋಡಿದಷ್ಟು ಸುಲಭ ಅಲ್ಲ, ಇಲ್ಲಿವರೆಗೂ ಮಾಡಿರೋ ಈಸಿ ಪಾತ್ರನೂ ಅಲ್ಲ ಈ ಪಾತ್ರ. ಮತ್ತು ನಮಗೆ ಅಲ್ಲಿ ಮಳೆಗಾಲ, ಜಿಗಣೆಗಳ ಕಾಟ ಅದನ್ನೆಲ್ಲ ಸಹಿಸ್ಕೊಂಡು ಅದ್ರ ಜೊತೆಗೆ ಕೋಆಪ್ರೇಷನ್. JK ಸರ್ ನೋಡಿದ್ರೆ ಫುಲ್ಲು ಸ್ಟೈಲಾಗಿ ಏನೋ ಒಂದು ಸ್ವಲ್ಪ ರಗಡಾಗಿ ಕೋಪ ಥರದಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ನಮ್ಮದು ಸ್ಟಾರ್ಟಿಂಗ್ ಹಂಗೆ ಅನಿಸಿತ್ತು. ಬಟ್ ಸ್ಪಾಟಲ್ಲಿ ಬಂದು ನಿಜವಾಗ್ಲೂ ನಮ್ಗೆ ಎಷ್ಟು ಸಹಕಾರ ಮಾಡ್ತಾರೆ ಅಂದರೆ, ಈ ಮಳೆ ಶುರು ಮಾಡಿಬಿಟ್ವಿ, ಫೈಟ್ ಎಲ್ಲ ಶುರು ಮಾಡಿದ್ವಿ, ಮಳೆ ಬಂದಿದ್ದು ನಿಂತೋಯ್ತು. ಸೊ ಮಳೆ ಕಂಟಿನ್ಯೂಟಿ, ಅದಕ್ಕೆ ಪೈಪ್ಗಳನ್ನ ಹಾಕಬೇಕಾಗಿತ್ತು. ಸೊ ಪೈಪ್ಗಳನ್ನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ಗಳ ಜೊತೆ ಮತ್ತು ಬೇರೆ ಸೆಕ್ಟರ್ ಜೊತೆ ಎಲ್ಲ ಸೇರಿ ಸಾರ್ ಕೂಡ ಪೈಪ್ಗಳನ್ನ ಅಷ್ಟು ದೂರದಿಂದ ಎತ್ಕೊಂಡ್ಬಂದು ಅದನ್ನೆಲ್ಲ ಜೋಡಿಸ್ಕೊಂಡು ನಮ್ಮ ಜೊತೆ ಅಂದರೆ
ಅವರು ಪ್ರತಿ ಒಂದು ಕ್ಷಣ ಪರಿಪೂರ್ಣವಾಗಿ ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ಒಂದು ನನ್ನ ಪ್ರಕಾರ JK ಸರ್ ಕಾಡ ಬಿಫೋರು, ಕಾಡ ಆಫ್ಟರು, ನಾನಂತೂ ಅದಂತೂ ಹೇಳ್ತೀನಿ ಸರ್. ನೀವು ಮಾಡಿರ್ಬೋದು ಗೊತ್ತಿಲ್ಲ, ಬಟ್ ನಾನು ನೋಡಿರೋ ನಿಮ್ಮ ಸಿನಿಮಾಗಳಲ್ಲಿ ಕಾಡ ನನಗೆ ದಿ ಬೆಸ್ಟ್ ನಿಮ್ಮ ಸಿನಿಮಾ ನನಗನ್ಸೋದು. ಯಾಕಂದರೆ ಆ್ಯಸ್ ಎ ಆ್ಯಕ್ಟರ್ ನೀವು ಈ ಸಿನಿಮಾದಲ್ಲಿ ನೀವು ಇನ್ನೂ ಕರೆಕ್ಟಾಗಿ ನಾವು ಮತ್ತೆ ಎಡಿಟ್ ಎಲ್ಲ ಮಾಡಿರೋದನ್ನು ನೋಡಿಲ್ಲ ನೀವು ಆ ಕಾಪಿನ. ಸೊ ಈ ಕಾಪಿ ನೋಡಿದ್ಮೇಲೆ ನಿಮಗೂ ಅನಿಸುತ್ತೆ ಫಸ್ಟ್ ಟೈಮ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಸ್ ಎನ್ ಆ್ಯಕ್ಟರು ಇವರನ್ನ ಕನ್ನಡ ಚಿತ್ರರಂಗ ಇನ್ನೂ ಒಳ್ಳೊಳ್ಳೆ ಕಥೆಗಳ ಜೊತೆಗೆ ಸಾರನ್ನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂದು ತುಂಬ ದೊಡ್ಡ ಮಟ್ಟಿಗೆ ಸ್ಟಾರ್ಟ್ ಆಗ್ತಾರೆ ಸಾರು. ಮತ್ತು ಕಾವ್ಯ ಶೆಟ್ಟಿನೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರು ಇವರು ಅಂತಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾವ್ಯ ಶೆಟ್ಟಿ ಅವರು ತುಂಬ ಒಳ್ಳೆ ಕೋಪ್ರೇಷನ್ ಮಾಡಿದ್ದಾರೆ. ನಮ್ಮ ಇವರು ಯಾರು ಉಗ್ರಂ ಮಂಜು ಅವರು ನನಗೊಂಥರ, ನಾನು ಯಾವುದೇ ಸಿನಿಮಾ ಮಾಡೋದು ಪ್ರತಿ ಸಿನಿಮಾದಲ್ಲಿ ಅವರು ಇರ್ತಾರೆ. ಅವರು ನನಗೆ ಸ್ನೇಹಿತ ಕೂಡ ಹೌದು. ಈ ಸಿನಿಮಾದಲ್ಲಿ ಉಗ್ರಂ ಮಂಜು ಅವರು ಪಾತ್ರ ಇದು ಏನಂದರೆ ಕಾಡ ಮತ್ತು ಇನ್ನೊಂದು ಟೀಮು ಫಸ್ಟು ಶುರುವಿನಲ್ಲಿ ಇದು ಎರಡು ಕಥೆಯಾಗಿ ಹೋಗ್ತಾ ಒಂದು ಕಥೆಯಾಗಿ ಮರ್ಜ್ ಆಗುತ್ತೆ. ಸೊ ಅವರು ಉಗ್ರಮಂಜು ಅವರು ನಮ್ಮ ರಾಮು ಮತ್ತು ರಾಣವು ಮತ್ತು ರೂಪರಾಯಪ್ಪ ಇದೊಂದು ಟೀಮ್ ಇದೆ. ಈ ಪ್ರತಿಯೊಬ್ಬರೂ ಅವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ. ನನಗೆ ಖುಷಿ ಇದೆ ಈ ಸಿನಿಮಾ ಮಾಡಿರೋದಕ್ಕೆ. ನಾನು ಪ್ರೇಕ್ಷಕರಿಗೆ ಈ ಸಿನಿಮಾ ಮುಖಾಂತರ ಅವರ ಹಣನ ಮತ್ತು ಸಮಯನ ವೇಸ್ಟ್ ಮಾಡಲ್ಲ, ಖಂಡಿತವಾಗ್ಲೂ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಮತ್ತು ಮನೆ ಮಂದಿ ಎಲ್ಲ ಬಂದು ನೋಡಿ ಅಂತ ನಾನು ಹೇಳಲ್ಲ. ಇದೇನಂದರೆ ಥ್ರಿಲ್ಲರ್ ಮೂವಿನ ಯಾರು ಇಷ್ಟಪಡ್ತೀರಾ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ನಿಮ್ಮ ಮನೆ ಮಂದಿ ಎಲ್ಲ ಬಂದು ಕೂತ್ಕೊಂಡು ನೋಡಿ ಪ್ಲೀಸ್, ಖಂಡಿತ ಹೇಳಲ್ಲ. ಈ ಸಿನಿಮಾ ಬಂದು ಪ್ಯೂರ್ಲಿ ಇದೊಂದು ಥ್ರಿಲ್ಲರ್ ಮೂವಿನ ಇಷ್ಟಪಡೋರು. ನಿಮ್ಮ ಮನೆ ಮಂದಿ ಎಲ್ಲ ಥ್ರಿಲ್ಲರ್ ಮೂವಿನ ಇಷ್ಟಪಡ್ತಾರೆ ಅಂದರೆ ಖಂಡಿತ ಬಂದು ಈ ಸಿನಿಮಾನ ನೋಡಬಹುದು. ಯಾಕಂದರೆ ಕೆಲವೊಂದು ಜನ ನೋಡಿದ್ದೀನಿ, ಮನೆ ಮಂದಿ ಎಲ್ಲ ನೋಡ್ಬೋದು ಅಂತ ಹೇಳಿ ಮನೆ ಮಂದಿ ಎಲ್ಲ ಹೋದಾಗ ಏನು ಈ ಮೂವಿ ಈ ಥರ ಇದೆ ಅಂತ ಕಮೆಂಟ್ ಮಾಡಿರೋದೆಲ್ಲ ಮಾಡಿದ್ದೀನಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದೊಂದು ಸರ್ ಸೆನ್ಸರ್ UA ಸರ್ ಸೆನ್ಸರ್ UA ಆಗಿದೆ. ಪ್ರಾಪರ್ ಸೈಕೋಪಾತ್ ಮೂವಿನೇ ಮಾಡಿರೋದು. ಬಟ್ ಆದಷ್ಟು ಅಂದರೆ ರಕ್ತಪಾತನ ನಾನು ವಿಜೃಂಭಣೆ ಮಾಡಿಲ್ಲ. ಅಂದರೆ ವಿಷಯ ನಾನು ಹೇಳಿದ್ದೀನಿ ಹೊರತು ಅದನ್ನು ರಕ್ತಪಾತನ ವಿಜೃಂಭಿಸಿಲ್ಲ. ನಾನು ಎಷ್ಟು ಬೇಕು ಅಷ್ಟೇ. ಸರ್ ಹೇಳಿ ಸರ್ ಅಲ್ಲಿ ಸರ್ ಆ ಲೇಡಿ ಹೆಸರು ನಾನು ಕಳಿಸ್ಕೊಡ್ತೀನಿ ಸರ್. ಸುಧೀರ್ ವೆಂಕಟೇಶ್ ಸರ್ಗೆ ನಾನು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟು ನಾನು ಕಳಿಸ್ಕೊಡಿ. ಅಲ್ಲಿ ಟೋಟಲ್ ಲಿಂಕೇ ಕಳಿಸ್ಕೊಟ್ಬಿಡ್ತೀನಿ ಸರ್. ಇಂಡಿಯಾದಲ್ಲಿ ಇನ್ನೂ ಒಂದೇ ಒಂದು ಹುಡುಗ ಇದ್ದಾನೆ ಸರ್, ಅದು ಯಾವುದೋ 8 ವರ್ಷದ ಹುಡುಗ ಸರ್. ಹುಡುಗನ ಹೆಸರು 8 ವರ್ಷದ ಹುಡುಗ ಇದ್ದಾನೆ ಸರ್. ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸರ್. ಅಂದರೆ ಆ ಲೇಡಿ ಹೇಳಿದ ಪ್ರಕಾರ, ನಾನು ಸ್ಟಡಿ ಮಾಡಿದ ಪ್ರಕಾರ ಆ 2ರಿಂದ 4% ಏನು ಮಕ್ಕಳು ಹುಡ್ತಾರೆ ಅದಕ್ಕೆ ಅಬ್ಸಲ್ಯೂಟ್ ಯಾವುದೂ ಟ್ರೀಟ್ಮೆಂಟ್ ಇಲ್ಲ. ಅಂದರೆ ಕಂಟ್ರೋಲಲ್ಲಿ ಇರಬಹುದು ಅಷ್ಟೇ. ಅದು ಕಂಟ್ರೋಲಲ್ಲಿ ಇರಬಹುದು. ಅಂದರೆ ಏನು ಅಂದರೆ ಆದಷ್ಟು ಎಲ್ಲ ಪಾಸಿಟಿವ್ ಇದನ್ನೇ ಯಾವಾಗಲೂ ಹೇಳಿ ಅವ್ರು ಆ ಇದರಲ್ಲಿ ಸ್ವಲ್ಪ ಏನು ಮೇಂಟೈನ್ ಮಾಡಬಹುದು ಅಷ್ಟೇ. ಎಗೈನ್ ಏನಾದರೂ ಒಂದು ಸ್ವಲ್ಪ ಚೂರು ಡಿಸ್ಟರ್ಬ್ ಆದ್ರೂ ಅವರು ದೇ ಬಿಕಮ್ ವೈಲೆಂಟ್ ಸರ್. ಸೊಸೈಟಿ ತುಂಬ ಕಷ್ಟ, ಅವರು ತುಂಬ ಡೇಂಜರ್ ಅವರು. ಯೂಶಲಿ ಒಂದು ಅದು ಹೋಗ್ತಾ ಏನಂದರೆ ಪ್ರತಿಯೊಬ್ಬರಲ್ಲೂ ಸಹ ಬೇಸಿಕ್ ಆಗಿ ಏನಂದರೆ ಪ್ರತಿಯೊಬ್ಬರಲ್ಲೂ ಈ ಸೈಕೋಪಾತ್ ಗುಣಗಳು ಇರುತ್ತಂತೆ. ಪ್ರತಿಯೊಬ್ಬರಲ್ಲೂ ಸೈಕೋಪಾತ್ ಗುಣಗಳು ಇರುತ್ತಂತೆ. ಅದು ಬೆಳೀತಾ ನಾವು ಎಜುಕೇಷನ್ ಮಾಡ್ತಾ, ತಂದೆ ತಾಯಿ ಬುದ್ಧಿ ಹೇಳ್ತಾ, ಸಂಸ್ಕಾರ ಏನು ಕಲಿತಾ ಸೊ ಆ ಪಾಸಿಟಿವ್ ಇದಕ್ಕೆ ಕನ್ವರ್ಟ್ ಆಗೋಗ್ಬಿಡ್ತೀವಿ. ಕೆಲವೊಂದು ಜನ ಅದೇ ಇದರಲ್ಲಿ ಮೂವ್ ಆಗೋಗ್ಬಿಡ್ತಾರೆ. ಸೊ ಯಾರನ್ನೋ ಕೊಲೆ ಮಾಡೋದು, ಯಾವುದೋ ಕಾರಣಕ್ಕೆ ಕೊಲೆ ಮಾಡೋದು, ದೇ ಆರ್ ರೌಡೀಸ್, ದೇ ಆರ್ ನಾಟ್ ಸೈಕೋಪಾತ್ಸ್ ಸರ್. ಸೊ ಇದು ಆ ಥರ ಸರ್. ಇದು ಪ್ರಾಪರಾಗಿ ಬಂದು ನಾನು ಆ ಲೇಡಿದನ್ನು ನಾನು ಸುಧೀಂದ್ರ ಸರ್ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ನಾನು ಹುಡುಕಿ ನೀವು ಖಂಡಿತ ಇಲ್ಲ ಸರ್, ನಾನು ಮಾಡಿದ್ದೀನಿ, ಅದನ್ನು ಸ್ಟಡಿ ಮಾಡಿಬಿಟ್ಟೆ ನಾನು ಹೌದು ಈ ಥರ ಮಾಡಿರೋ ಅಂತ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಬಂದು ನಾನು ಏನು ಕಾಡ ಪಾರ್ಟ್ 1 ಅಂತಲೇ ನಾವು ಇಲ್ಲಿವರೆಗೂ ನಾವು ಮಾಡಿದ್ದು ಪಾರ್ಟ್ 1 ಅಂತ.
ಈ ಅಮೇರಿಕಾದಲ್ಲಿ ಇವರು ಬೆಂಗಳೂರಲ್ಲಿ ಇದ್ದಿದ್ದ ಪ್ರೊಡ್ಯೂಸರು ಅಮೇರಿಕಾಗೆ ಹೋದ್ರು, ಅವರೊಂದು ಮಾತು ಹೇಳಿದ್ರು. ಸೊ ಗೊತ್ತಿಲ್ಲ ಇಮಿಡಿಯೇಟಾಗಿ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂತ. ಸೊ ನಾವೇನು ಮಾಡಿದ್ವಿ, ಪಾರ್ಟ್ 1 ಅನ್ನೋದನ್ನ ತೆಗ್ದಿದ್ದೀವಿ ಸದ್ಯಕ್ಕೆ. ಮಾಡೋವಂಥ ಪ್ರಯತ್ನ ಅಂತ ಖಂಡಿತ ಮಾಡ್ತೀವಿ. ಪಾರ್ಟ್ 2 ಏನಾದ್ರು ಬಂದರೆ ಸರ್ ಇನ್ನೂ ವಿಸ್ತೃತವಾಗಿ ಏನು ಟೋಟಲ್ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ, ಏನೇನು ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅದರ ಪರಿಪೂರ್ಣವಾಗಿರೋದನ್ನು ನಾನು ಪಾರ್ಟ್ 2 ಅಲ್ಲಿ ನಾನು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್. ಇವಾಗ ಸ್ವಲ್ಪ ಎಷ್ಟು ಬೇಕು ಈ ಸಿನಿಮಾಗೆ, ಎಷ್ಟು ಬೇಕು ಒಂಚೂರು ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಈ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ. ಹುಚ್ಚಾಡ್ದಂಗೆ ಆಡ್ತಾನಂದ್ರು, ಅವ್ನು ಸೈಕ್ ಮ್ಯಾನ್ ಮಾಡೋರು ಅಂತ ಹೇಳ್ತಾ ಇರ್ತಾರೆ. ಅವಾಗಿಂದ ನೀವು ಯಾಕೆ ಅವ್ರನ್ನ ಪದೇ ನೋಡ್ತಾ ಇದ್ದೀರ ಅಂತ ಗೊತ್ತಿಲ್ಲ. ಸರ್ ರೀಸನ್ ಏನಂದರೆ ಫಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಪ್ರೊಡ್ಯೂಸರ್ ಬಂದು ನಾನು ಬರ್ತೀನಿ ಜೊತೆಗೆ ಮಾಡೋಣ ಅಂತ ಹೇಳಿದರು ಸರ್. ಅವರು ಬರೋದು ಲೇಟ್ ಆಯಿತು, ಅವ್ರದ್ದೇನೋ ಫ್ಲೈಟ್ದೇನೋ ತೊಂದರೆ ಆಯಿತು. ಸೊ ಆಗಲ್ಲ ಅಂತ ಹೇಳಿದ್ರು. ಅವ್ರಿಗೆ ವೆಯ್ಟ್ ಮಾಡಿಕೊಂಡು ನಾವು ತುಂಬ ಸರ್ ಡಿಸ್ಟ್ರಿಬ್ಯೂಷನ್ ಬಂದು ಸಿನಿಪೋಲಿಸರ್ ಮಾಡ್ತಾ ಇದ್ದಾರೆ ಸರ್. ಸಿನಿಪೋಲಿಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಸಿನಿಮಾನ. ಅದಕ್ಕೆ ಜೊತೆಯಾಗಿ ಸಿನಿಪೋಲಿಸವ್ರಿಗೆ ಜೊತೆಗೆ ಹೇಮಂತ್ ಅನ್ನೋರು ಇದು ಮಾಡ್ತಾ ಇರೋದು. ಮೇಜರ್ಲಿ ಬಂದು ಸಿನಿಪೋಲಿಸ್ ಅವರೇ, ಯಾಕಂದರೆ ಅದು ನಮ್ಮ ಪ್ರೊಡ್ಯೂಸರ್ಗೆ ಅವ್ರು ಬಿಫೋರ್ ಹಿಂದಿ ಸಿನಿಮಾ ಕೂಡ ಸಿನಿಪೋಲಿಸ್ ಅವರನ್ನೇ ರಿಲೀಸ್ ಮಾಡಿದ್ರು. ಸೊ ಅವರು ಆ ಕಾಂಟ್ಯಾಕ್ಟಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಸಿನಿಮಾನ. ಥ್ಯಾಂಕ್ ಯು ಸರ್. ಅದೇ ಪ್ರೊಡ್ಯೂಸರ್ ಇವಾಗ ಬರೋಕ್ಕಾಗಲಿಲ್ಲ. ಪ್ರೊಡ್ಯೂಸರು ಯಾಕೆಂದರೆ ಅವ್ರಿಗೆ 1 ಪೈಸೆ ಕನ್ನಡ ಬರೋಲ್ಲ, ನನಗೆ ಬರೋದು ಅರ್ಧಂಬರ್ಧ ಹಿಂದಿ. ಆದ್ರೂ ಅದರಲ್ಲಿ ಕತೆ ಹೌದು ಸರ್. ಮಧ್ಯದಲ್ಲಿ ಜೆ ಕೆ ಸರ್ ಎಲ್ಲರೂ ಬಿಸಿ ಆಗಿದ್ರು. ನಾನು ಅವಾಗ ಹೇಳ್ತಾ ಇದ್ದೆ ಸರ್ ಬರ್ತೀನಿ ಸರ್ ಅಂತ ಹೇಳ್ತಾ ಇದ್ರು. ಬಟ್ ಫೈನಲಿ ಏಪ್ರಿಲ್ 15ನೇ ತಾರೀಕು ಬರ್ತಾ ಇದ್ದೀವಿ. ದಯಮಾಡಿ ನೋಡಿ. ತುಂಬ ಲೇಟ್ ಆಯಿತು ಸರ್, ಖಂಡಿತ ಲೇಟ್ ಆಯಿತು. ಅದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಸಾರಿ ಕೇಳ್ತೀನಿ, ತುಂಬ ತಡ ಆಗಿದೆ. ಸರ್ ಈಗ ಆಸ್ ಎ ಡೈರೆಕ್ಟ್ರು ನನ್ನ ಕೆಲಸ ಏನು ಮಾಡಬೇಕಾಗುತ್ತೋ ನಾನು ಅದನ್ನು ಮಾಡಿದ್ದೀನಿ. ಪ್ರೊಡ್ಯೂಸರ್ ಸರು ರಿಯಾಲಿಟಿ ಹೌದು. ನನಗೆ ಸರ್ ನನಗೂ ನಾನು ಖಂಡಿತವಾಗ್ಲೂ ಭಯಲ್ಲ ಸರ್. ಅದಕ್ಕೆ ಸರ್ ಇಮಿಡಿಯೇಟಾಗಿ ಸುಧೀಂದ್ರ ಸರ್ ಫೋನ್ ಮಾಡಿಬಿಟ್ಟು ಸರ್ ಈ ಥರದೊಂದು ಅವ್ರಿಗೂ ತುಂಬ ಶಾರ್ಟ್ ನೋಟಿಸಲ್ಲಿ ಹೇಳಿ ನಾನು ಸರ್ ಹೇಳಿ ಅವರು ಹೇಳಿದ್ರು. ಯಾಕಂದರೆ ನಾನು ಮೊದಲ ಸಿನಿಮಾದಿಂದ ಎಲ್ಲ ನನ್ನ ಕಾರ್ಯಕ್ರಮನೆಲ್ಲ ಅವರೇ ಮಾಡೋದು. ಸೊ ಅವರು ಹೇಳಿದ್ರು ಏನು ವಿಶ್ವಕ್ಕೆ ಈ ಥರ ಮಾಡ್ಕೊಳ್ತಾ ಇಲ್ಲ ಅಂತ. ಸರ್ ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ ಅವರು ಇಮಿಡಿಯೇಟಾಗಿ ನನಗೆ ಇದು ವ್ಯವಸ್ಥೆ ಮಾಡಿಕೊಟ್ರು. ಸೊ ನಿಮ್ಮ ಮುಂದೆ ಬಂದಿದ್ದೀವಿ. ನೀವೆಷ್ಟು ಇದನ್ನು ಪುಷ್ ಮಾಡೋಕ್ಕಾಗುತ್ತೆ ಪುಷ್ ಮಾಡಿ ಸರ್, ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್. ಇದು ಮತ್ತು ನಮ್ಮ ಅರುಣ್ ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳಬೇಕು. ಅರುಣ್ ಸುರೇಶು ಅಯ್ಯಪ್ಪನ ಕರ್ಕೊಂಡು ಲೊಕೇಶನ್ ಎಲ್ಲ ತೋರಿಸಿದಾಗ ದಪ್ಪ ಇದ್ದಾರೆ ಅವರು. ಅಯ್ಯಪ್ಪನ ತೋರಿಸಿದಾಗ ಕೆಲವೊಂದು ಶಾರ್ಟ್ಗಳು ಸ್ವಲ್ಪ ರಿಸ್ಕಿ ಶಾರ್ಟ್ಗಳಿತ್ತು. ಇದು ಮಾಡ್ತೀರಾ ಮಾಡ್ತೀನಿ ಅಂತ ನನಗೆ ಡೌಟ್ ಇತ್ತು. ದಪ್ಪ ಇದ್ದಾನೆ ಮನುಷ್ಯ, ಹೇಗೆ ಮಾಡ್ತಾರೆ ಈ ಕೆಲಸ ನಾನು ಅಷ್ಟು ಭಯ ಇತ್ತು. ಬಟ್ ಕೆಲಸಕ್ಕೆ ಅಂತ ಬಂದಾಗ ರಾಕ್ಷಸ ಮನುಷ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನನ್ನ ಪ್ರೀತಿಯ ಸತೀಶ್ ಬಾಬು, ನಾನು ಗುರುಗಾರು ಅಂತಿದ್ದೆ, ಮ್ಯೂಸಿಕ್ ಡೈರೆಕ್ಟರು. ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದುಃಖ ಆಗುತ್ತೆ. ಬಿಕಾಸ್ ನನಗೆ ಆ ಮನುಷ್ಯ ಅಂದರೆ ತುಂಬ ಲವ್. ಈ ಸಿನಿಮಾನ ಒಂದು ಮ್ಯೂಸಿಕ್ ಏನಂದರೆ ಒಂದು ಹಂತಕ್ಕೆ ಬೇರೆ ಲೆವೆಲ್ಗೆ ಇದು ಸಿನಿಮಾ ಹೋಗಿರೋ ಕಾರಣ ಬಂದು ಮ್ಯೂಸಿಕ್ಕು. ಅವ್ರು ಯಾವಾಗಲೂ ನಾನು ಒಳ್ಳೆಯದನ್ನೇ ಬಯಸ್ತಾ ಇದ್ರು. ಅವರು ಇವಾಗ ನಮ್ಮ ಜೊತೆಗಿಲ್ಲ ಅನ್ನೋದು ನನಗೆ ತುಂಬ ನೋವಿದೆ, ತುಂಬ ಬೇಜಾರಿದೆ. ಸರಿ, ಇದು ಸಿನಿಮಾನ ಸರ್ ಸಿನಿಮಾ ಆಯಿತು ಸರ್. ಇದು ಒಂದು 2 years ಆಯಿತು ಸರ್. 2 years ಆಯಿತು ಶೂಟಿಂಗ್.
ಕಂಪ್ಲೀಟ್ ಆಗಿ ಒಂದು 80% ಆಗಿತ್ತು. ಮಧ್ಯದಲ್ಲಿ ಅಗೈನ್ ನಮ್ಮ ಪ್ರೊಡ್ಯೂಸರ್ ಬೆಂಗಳೂರಿಂದ ಅಮೇರಿಕಾಗೆ ಶಿಫ್ಟ್ ಆಗಬೇಕಾಗಿತ್ತು. ಸೊ ಅಲ್ಲಿ ಕಂಪ್ನಿ ಇದೆ ಅವ್ರದ್ದು, ಆ್ಯಕ್ಚುಲಿ ಸಿನಿಮಾ ಪ್ರೊಡಕ್ಷನ್ ಮಾತ್ರ ಅಲ್ಲ, ಅವ್ರದ್ದು ಸಾಫ್ಟ್ವೇರ್ ಕಂಪ್ನಿ ಇದೆ ಇಂಡಿಯಾದಲ್ಲಿ, ಬೆಂಗಳೂರು, ಅಮೇರಿಕಾ ಮತ್ತು ಲಂಡನ್ನಲ್ಲಿದೆ. ಸೊ ಆ ಕೆಲಸಕ್ಕೆಲ್ಲ ಹೋಗ್ಬೇಕಾಯ್ತು. ಅವ್ರು ಹೇಳಿದ್ರು, ವಿಶ್ವತ್ ನೋಡಮ್ಮ ಈ ಥರ ಇದೆ, ಸ್ವಲ್ಪ ಹೋಲ್ಡ್ ಮಾಡೋಣ, ಆಮೇಲೆ ನಾನು ಬಂದು ಮಾಡ್ತೀನಿ ಅಂತ ಹೇಳೋದು. ಸೊ ಬಂದು ಎಲ್ಲ ಮಾಡಿ ಈಗ ರೀಸೆಂಟಾಗಿ ಟೋಟಲ್ ಎಲ್ಲ ಸೆನ್ಸಾರ್ ಕೆಲಸನೆಲ್ಲ ಈಗ ಒಂದು ತಿಂಗಳಿಂದ ನಾವು ಮುಗಿಸಿದ್ದು ಸರ್. ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾಗೆ ಒಳ್ಳೇದಾಗ್ಲಿ, ನಿಮ್ಮೆಲ್ರಿಗೂ ಶುಭ ಹಾರೈಕೆಗಳು. ನಮ್ಮೆಲ್ಲರ